ಚರ್ಚೆ ಮಾಡಬೇಕು ಅಂದರೆ ನಾನು ಯಾರ ಮೇಲೂ ದೋಷ ಕೊಡಲ್ಲ. ಈ ವ್ಯವಸ್ಥೆಯನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು, ಯಾತಕ್ಕೆ ಈ ರೀತಿ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ? ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನು ಬರೆದಿದ್ದಾರೆ? ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ. ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ಮುಂದೆ ನೋಡೋಣ. ಈಗ ಇವರು ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ಮ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ? ನೀವು ಅಲ್ಲಿ ಅವನೋ ಕೂತ್ಕೊಂಡು ಅದ್ಯಾರೋ ಅವನ್ಯಾರೋ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದಂತೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೆಂಥದ್ದು ಕುಮಾರಸ್ವಾಮಿಗೆ ಫೋನ್ ತೆಗೆದು ಕೊಟ್ಬಿಟ್ನಂತೆ, 50 ಕೋಟಿ ಕುಮಾರಸ್ವಾಮಿ ಕೇಳಿದ್ನಂತೆ. ಅದಕ್ಕೊಂದು ಕಂಪ್ಲೇಂಟು ಕುಮಾರಸ್ವಾಮಿ ಮೇಲೆ. ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು? ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಎಲ್ಲ ಪ್ರಕರಣದಲ್ಲಿ ಕುಮಾರಸ್ವಾಮಿ ಇದು ಬಹಳ ವಿಷಯಗಳು ಚರ್ಚೆ ಮಾಡೋದಿದೆ, ಬಹಳ ವಿಷಯಗಳಿದೆ. 15ನೇ ತಾರೀಕುವರೆಗೂ ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡಲ್ಲ. ಸಂಕ್ರಾಂತಿ ಕಳೀಲಿ ಚರ್ಚೆ ಮಾಡಿ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ, ಆ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ.